ಸರ್, ಈಗ 2024 ಲೋಕಸಭಾ ಚುನಾವಣೆ ಬಂತು. ಯಾರು ನಮ್ಮ ದೇಶದ ಪ್ರಧಾನಿ ಮಂತ್ರಿ ಆಗಬೇಕು? ಯಾವ ಪಕ್ಷ ಗೆಲ್ಲಬೇಕು? ಈಗ ಪಕ್ಷದಲ್ಲಿ ಅಂದರೆ ಯಾರು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ದೇಶಕ್ಕೆ, ನಮ್ಮ ಆರ್ಥಿಕ ಪರಿಸ್ಥಿತಿನ ಒಂದು ಪ್ರಥಮಕ್ಕೆ ತರ್ತಾರೆ ವಿಶ್ವದಲ್ಲಿ. ಆಮೇಲೆ ನಮ್ಮ ಜನಗಳ ಪೈಕಿ ಎಲ್ಲ ಅವರ ಅರ್ಥವ್ಯವಹಾರನ ತಿಳ್ಕೊಂಡು, ಆಮೇಲೆ ದೇಶದ ಅರ್ಥವ್ಯವಹಾರ ತಿಳ್ಕೊಂಡು ಅವರಿಗೆ ಪರಿಗಣಿಸ್ತಾರೆ ಅಂಥ ಒಂದು ಪಾರ್ಟಿ ಬರಬೇಕು. ನಾನೇನು ವಿರೋಧ ಪಕ್ಷ ಬಂದರೆ ಒಳ್ಳೆಯದು. ಯಾಕಂದರೆ 10 ವರ್ಷ ನಾವು ನೋಡಾಯಿತು ಗೌರ್ಮೆಂಟ್. 10 ವರ್ಷದಲ್ಲಿ ಇವರು ಸುಧಾರಣೆ ಮಾಡೋ ಬದಲು ಎಲ್ಲ ವಿರುದ್ಧವಾಗಿ ಮಾಡ್ತಿದ್ದಾರೆ. ಮತ್ತು ಹಳ್ಳಿ ಕಡೆ ಜನಗಳು ಅಷ್ಟು ಸಮಾಧಾನವಾಗಿಲ್ಲ. ಇವರು ಗ್ಯಾಸ್ ಕೊಡೋದು, ತಿರ್ಗಾ ಗ್ಯಾಸ್ ಬೆಲೆ ಏರಿಸೋದು, ತಿರ್ಗಾ ಗ್ಯಾಸ್ನ ವಾಪಸ್ ತಗೊಳ್ಳೋದು, ಈ ಒಂದು ರಾಜಕೀಯ ಒಂದು ತಂತ್ರವನ್ನು ಇವರು ಮಾಡಿ ಇವರು ವಿರೋಧವೂ ಜಾಸ್ತಿ ಕಟ್ಕೋತಿದ್ದಾರೆ ಹೊತ್ತು. ಆಮೇಲೆ ಎಲ್ಲರ ಮೇಲೂ ಕೇಸ್ ಹಾಕೋದು, ಎಲ್ಲರ ಮೇಲೂ ಇದು ಮಾಡೋದು, ಐ ಟಿ ಇಡಿ ಇದು ನಾನು ಇವತ್ತು ನನಗೆ 56 ವರ್ಷ. ನಾನು ಇಂಥ ಒಂದು ದಬ್ಬಾಳಿಕೆ ಮಾಡುವಂಥ ಸರ್ಕಾರ ನಾನು ನೋಡಲಿಲ್ಲ. ಇಂದಿರಾ ಗಾಂಧಿ ಕೂಡ ಆಳಿದ್ರು, ಎಷ್ಟೋ ಚೆನ್ನಾಗಿ ಆಡಿದ್ರು, ಆಮೇಲೆ ಬೇರೆ ಪಾರ್ಟಿನೂ ಆಡ್ತು. ಇಷ್ಟು ಒಂದು ಅತಂತ್ರ ಇದಕ್ಕೆ ತರಲಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ, ಸಾಹುಕಾರಿ ದೇಶ ಆಗ್ತದೆ. ಇವತ್ತು ಎಲ್ಲ ಅದಾನಿ ಅಂಬಾನಿ ಅಂಥವ್ರಿಗೆ ನಾನು ಒಂದ್ಸಲಿ ಲೆಟ್ರ್ ಬರೆದಿದ್ದೆ ಮೋದಿಯವರು, ನೀವು ಬಂದ್ಬಿಟ್ಟು ಸರ್ಕಾರನ ಪ್ರೈವೇಟ್ ಮಾಡಿಬಿಡಿ. ಯಾಕೆ ನೀವು ಸರ್ಕಾರನ ಗೌರ್ಮೆಂಟ್ ಇದರಲ್ಲಿ ಸರ್ಕಾರವಾಗಿ ಇಟ್ಕೋಬೇಕು? ಜನಗಳನ್ನ ತೆರಿಗೆ ತಗೋತೀರಾ. ಆ ತೆರಿಗೆ ತೊಗೊಂಡ್ರು ಕೂಡ ನೀವು ಅದಾನಿ ಅಂಬಾನಿ ಕೊಟ್ಟರೆ 200 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿದ್ದಾರೆ. ಇದು ಮೀಡಿಯಾನವ್ರಿಗೆ ಹೇಳ್ತಿಲ್ಲ, ಬಟ್ ಮೀಡಿಯಾನವರು ತರಬೇಕು ಆಚೆ ಕಡೆ. ಇದು ಸರಿಗಿಲ್ಲ ನೀವು ಮಾಡ್ತಿರೋದು. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಯಾವುದೇ ತಪ್ಪು ಮಾಡಿದ್ರು ಕೂಡ ಮಾಧ್ಯಮಾಂಗ ಬಂದ್ಬಿಟ್ಟು ಅವ್ರು ಜನಗಳಿಗೆ ತಿಳಿಸ್ಬೇಕು. ನೀವು ಎಚ್ಚೆತ್ಕೋಬೇಕು. ಜನಗಳಿಗೆ ಉದ್ಧಾರ ಮಾಡಬೇಕು ಹೊತ್ತು ಜನ ಆಧಾರ ಮಾಡಬಾರ್ದು. ಇವತ್ತು ನೀವು ದೇಶವನ್ನು ಆಧಾರ ಮಾಡಿಬಿಟ್ಟಿದ್ದೀರಾ. ಇವತ್ತು ನಾವು ಚೈನಾ ಜೊತೆ ಯುದ್ಧ ಮಾಡೋಕ್ಕೆ ಸಾಮಗ್ರಿ ಇಲ್ಲ. ಇವತ್ತು ಚೈನಾ ಮಾಲ್ಡೀವ್ಸ್ ಜೊತೆ ಜಗಳ ಆಡ್ತಿದ್ದೀರ. ಮಾಲ್ಡೀವ್ಸು ಇವತ್ತು ನಾಳೆ ಚೈನಾ ಜೊತೆ ಸಪೋರ್ಟ್ ಇದೆ. ನಾವು ಯುದ್ಧ ಹೋದರೆ ಚೈನಾನು ಬರ್ತಾನೆ ನಮ್ಮ ಮೇಲೆ. ಈ ರೀತಿ ಒಂದು ಸಂದರ್ಭ ನಮ್ಮ ದೇಶದಲ್ಲಿ ಇವತ್ತು ಉಂಟಾಗಿದೆ. ಮತ್ತು ಈ ಸರ್ಕಾರ ನೋಡಿ ಜನಗಳು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇವರು ಅದಕ್ಕೆ ದಕ್ಷಿಣದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕೊಟ್ಟಿದ್ದು, ಆಮೇಲೆ ದಕ್ಷಿಣದಲ್ಲಿ ಪೂರ್ತಿ ಎಲ್ಲ ಅಪೋಸಿಷನ್ ಪಾರ್ಟಿನೇ ಇದೆ. ಎಷ್ಟು ಜನರು ಇವ್ರಿಗೆ ಎಲ್ಲಾಗ್ತಾರೆ? ಯಾರು ಅವರ ಎವಿಡೆನ್ಸ್ ಇಲ್ಲ. ಅವರಿಗೆ ಎವಿಡೆನ್ಸ್ ಅನ್ನೋಕ್ಕೇನು ಕನ್ನಡದಲ್ಲಿ ಇದು ಸಾಕ್ಷ್ಯಾಧಾರ ಇಲ್ಲದೆ ಇರೋದ್ರಿಂದ ಅವ್ರ ಮೇಲೆ ಸುಮ್ಮನೆ ಗೂಬೆ ಕೊಡಿಸೋದು. ಇವರು ಇಷ್ಟು ದುಡ್ಡು ಹೊಡೆದಿದ್ದಾರೆ, ಅಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಹೇಳಿ ಇವರು ದೇಶವನ್ನು ಬಂದ್ಬಿಟ್ಟು ಏಕಚಕ್ರಾಧಿಪತಿಯಾಗಿ ಆಗ್ತಿದ್ದಾರೆ. ಇದು ಏಕಚಕ್ರಾಧಿಪತಿ ಆದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ನಿರ್ಮೂಲ ಆಗುತ್ತೆ. ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ವಿರೋಧ ಪಕ್ಷವನ್ನೇ ಬರಲೇಬೇಕು. ಇವರು 250 ಸೀಟ್ ತೊಗೊಂಡ್ಬಿಟ್ರೆ ವಿರೋಧ ಪಕ್ಷ BJPಯಿಂದ ಎಳ್ಕೊಂಡ್ಬಿಡ್ತಾರೆ. ಇವರು BJP ಬರಬಾರ್ದು. ಯಾವುದೇ ಕಾರಣಕ್ಕೆ BJP ಬಂದರೆ ನಮ್ಮ ದೇಶಕ್ಕೆ ತುಂಬ ಅನಾಹುತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.